ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮ್ಮ ತಲೆ ಮೇಲೆ ತಾವೇ ಕಲ್ಲು ಹಾಕೊಳ್ಳೋದು ಅಂತಾರಲ್ಲ, ಅಂಥ ಕೆಲಸವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಮಾಡಿಕೊಂಡಿದ್ದಾರೆ. ಅಮೆರಿಕಾಗೆ ಬರುವ ಔಷಧಗಳ ಮೇಲೆ ಇನ್ನು ಮುಂದೆ 100% ಟ್ಯಾರಿಫ್ ವಿಧಿಸುವ ತೀರ್ಮಾನವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಈಗಾಗಲೇ ನಾನಾ ದೇಶಗಳ ಮೇಲೆ ವಿಧಿಸ್ತಾ ಇರೋ ಟ್ಯಾರಿಫ್ ಪ್ರಕರಣದ ವಿಚಾರಣೆ ಅಲ್ಲಿನ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಕೆಳಗಿನ 2 ಕೋರ್ಟುಗಳು ಟ್ಯಾರಿಫ್ ವಿರುದ್ಧ ತೀರ್ಪನ್ನು ಕೊಟ್ಟಿವೆ. ರಾಷ್ಟ್ರೀಯ ಭದ್ರತೆಯ ಕಾರಣವನ್ನು ಕೊಟ್ಟು ಅಧ್ಯಕ್ಷರು ಏಕಪಕ್ಷೀಯವಾಗಿ ಟ್ಯಾರಿಫ್ ಹೇರುವ ನಿರ್ಧಾರವನ್ನ ಕೈಗೊಳ್ಳೋದು ಅಸಂವಿಧಾನಿಕ. ಅಂಥದ್ದೇನಾದರೂ ನಿರ್ಧಾರ ಇದ್ರೆ ಅದನ್ನ ಕಾಂಗ್ರೆಸ್ ಅಲ್ಲಿ ಚರ್ಚಿಸಿ ಸಂಸತ್ತಿನ ಒಪ್ಪಿಗೆ ಪಡೆದು ತೆಗೆದುಕೊಳ್ಳಬೇಕೇ ಹೊರತು ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಅಲ್ಲ ಅಂತ 2 ನ್ಯಾಯಾಲಯಗಳು ಹೇಳಿವೆ. ಈಗ ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಿರೀಕ್ಷೆಯಲ್ಲಿ ಅಮೆರಿಕ ಇದೆ. ಇದೇ ಸಂದರ್ಭದಲ್ಲಿ ಮತ್ತೆ ಅದೇ ಸ್ಟೈಲಲ್ಲೇ ಟ್ರಂಪ್ ಔಷಧ ಕ್ಷೇತ್ರದ ಮೇಲೆ ಕೂಡ ಬರೆ ಎಳೆದಿದ್ದಾರೆ. ಹಾಗಾದ್ರೆ ಟ್ರಂಪ್ ಅವರ ಈ ನಿರ್ಧಾರ ಭಾರತಕ್ಕೆ ಯಾವ ರೀತಿ ನಷ್ಟವನ್ನುಂಟು ಮಾಡುತ್ತೆ? ಯುರೋಪಿಯನ್ ದೇಶಗಳನ್ನು ಹೇಗೆ ಅಮೆರಿಕಾದಿಂದ ಇದು ದೂರ ಮಾಡುತ್ತೆ ಮತ್ತು ಅಮೆರಿಕಾಗೆ ಇದರಿಂದ ಆಗೋ ಸಮಸ್ಯೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಸುಂಕಗಳ ರಾಜ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ಮೇಲೆ ಮತ್ತೊಂದು ಸುಂಕವನ್ನು ಹೇರ್ತಾ ಇದ್ದಾರೆ. ಇನ್ನು ಮುಂದೆ ಅಮೆರಿಕಾಗೆ ನಾನಾ ದೇಶಗಳಿಂದ ಹೋಗುವ ಬ್ರಾಂಡೆಡ್ ಹಾಗೂ ಪೇಟೆಂಟ್ ಔಷಧಗಳೇನಿವೆ ಅವುಗಳ ಮೇಲೆ 100% ಟ್ಯಾರಿಫ್ ಬೀಳುತ್ತೆ. ಇದು ಅಕ್ಟೋಬರ್ 1ರಿಂದ ಜಾರಿಯಾಗುತ್ತೆ. ಸ್ನೇಹಿತರೆ, ಇದರಿಂದ ಸದ್ಯಕ್ಕೆ ಅಮೆರಿಕಾದಲ್ಲಿ $100ಗೆ ಸಿಗ್ತಾ ಇದ್ದ ಔಷಧದ ಬೆಲೆ ಇನ್ನು ಮುಂದೆ $200 ಅಂದ್ರೆ ದುಪ್ಪಟ್ಟಾಗುತ್ತೆ. ಇದು ಅಲ್ಲಿನ ಆರೋಗ್ಯ ಕ್ಷೇತ್ರದ ಮೇಲೆ ಒತ್ತಡವನ್ನು ಹೇರುತ್ತೆ. ವಿಶೇಷವಾಗಿ ಅಲ್ಲಿನ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿವೆಯಲ್ಲ, ಅವುಗಳನ್ನ ನಷ್ಟಕ್ಕೆ ದೂಡುತ್ತೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ವೆಚ್ಚವನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ಅಲ್ಲಿನ ಹೆಲ್ತ್ ಲಾಬಿ ಕಂಗಾಲಾಗ್ತಾ ಇದೆ. ಸರ್ಕಾರದ ಮೇಲೆ ನಾನಾ ರೀತಿಯ ಒತ್ತಡಗಳನ್ನು ಹೇರೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನಲ್ಲಿ ಕೂತಿರೋದು ಡೊನಾಲ್ಡ್ ಟ್ರಂಪ್. ಆತ ಯಾವಾಗ ಯಾವ ವಿಷಯದಲ್ಲಿ ಬೇಕಾದರೂ ಯೂಟರ್ನ್ ತಗೋಬಹುದು. ನೀವು ಈ ವಿಡಿಯೋ ನೋಡೋ ಹೊತ್ತಿಗೆ ಅಲ್ಲಿ ಟ್ಯಾರಿಫ್ ನಿರ್ಧಾರದಿಂದ ಅಮೆರಿಕ ಹಿಂದೆ ಕೂಡ ಸರಿದು ಬಿಟ್ಟಿರಬಹುದು. ಆದರೆ ಸದ್ಯಕ್ಕಂತೂ ಅಕ್ಟೋಬರ್ 1ರಿಂದ ಜಾರಿಗೆ ಬರುವ ಹಾಗೆ ಅಮೆರಿಕ ಬ್ರಾಂಡೆಡ್ ಔಷಧಗಳು, ಪೇಟೆಂಟ್ ಔಷಧಗಳ ಮೇಲೆ 100% ಟ್ಯಾರಿಫ್ ಅನ್ನು ಹೇರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಅಮೆರಿಕದ ಈ ಟ್ಯಾರಿಫ್ ಹೇರಿಕೆಯಿಂದ ಭಾರತದ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ನೋಡುವ ಮೊದಲು ಅಮೆರಿಕಾಗೆ ಔಷಧಗಳು ಎಲ್ಲೆಲ್ಲಿಂದ ಬರುತ್ತವೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ನೋಡಬೇಕು. ಅಮೆರಿಕಾಗೆ ತನಗೆ ಬೇಕಾದ ಅಷ್ಟೂ ಔಷಧಗಳನ್ನು ತನ್ನಲ್ಲೇ ತಯಾರು ಮಾಡಿಕೊಳ್ಳೋ ಶಕ್ತಿ ಸಾಮರ್ಥ್ಯಗಳಿನ್ನೂ ಬಂದಿಲ್ಲ. ಅಮೆರಿಕಾದಲ್ಲಿ ಏನನ್ನೇ ತಯಾರು ಮಾಡಬೇಕು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಹೆಚ್ಚಾಗುತ್ತೆ. ಹೀಗಾಗಿ ಅಲ್ಲಿ ತಯಾರಾಗೋ ಪದಾರ್ಥಗಳ ಬೆಲೆ ಕೂಡ ಹೆಚ್ಚಾಗುತ್ತೆ. ಅದಾಗಬಾರದು. ಜನಕ್ಕೆ ಕಡಿಮೆ ಬೆಲೆಯಲ್ಲಿ ಒಂದಷ್ಟು ವಸ್ತುಗಳು ಸಿಗೋ ಹಾಗಾಗಬೇಕು ಅಂದರೆ ಅವುಗಳನ್ನು ಎಲ್ಲಿ ಕಡಿಮೆ ಬೆಲೆಗೆ ತಯಾರಾಗುತ್ತೋ ಅಲ್ಲಿಂದ ಆಮದು ಮಾಡಿಕೊಂಡು ಬಿಡಬೇಕು. ಇಷ್ಟು ದಿನ ಅಮೆರಿಕ ಅದನ್ನೇ ಮಾಡ್ತಾ ಬರ್ತಾ ಇತ್ತು. ಕಳೆದ ವರ್ಷ ಅಮೆರಿಕದ ಔಷಧ ಆಮದುಗಳ ಮೊತ್ತ $213 ಬಿಲಿಯನ್ ಗಳಷ್ಟಾಗಿತ್ತು. ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್, ಜರ್ಮನಿ, ಸಿಂಗಪುರ ಮತ್ತು ಭಾರತ ಮುಂತಾದ ದೇಶಗಳು ಅಮೆರಿಕಾಗೆ ವಿಪರೀತ ಪ್ರಮಾಣದಲ್ಲಿ ಔಷಧಗಳನ್ನು ರಫ್ತು ಮಾಡುತ್ತವೆ. ಹಾಗೆ ಚೈನಾ, ಕೆನಡಾ, ಯುಕೆಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಔಷಧಗಳನ್ನು ಅಮೆರಿಕಾಗೆ ಕಳುಹಿಸಿಕೊಡುತ್ತವೆ. ಇಲ್ಲಿ ಅಮೆರಿಕಾಗೆ ಹೋಗುವ ಒಟ್ಟು ಔಷಧಗಳ ಪೈಕಿ 60% ಯುರೋಪಿಯನ್ ಯೂನಿಯನ್ ದೇಶಗಳಿಂದಲೇ ಹೋಗುತ್ತೆ. ಐರ್ಲೆಂಡ್ ನಿಂದ ಸುಮಾರು $50.3 ಬಿಲಿಯನ್ ಮೌಲ್ಯದ ಔಷಧಗಳನ್ನ ಅಮೆರಿಕ ಆಮದು ಮಾಡಿಕೊಳ್ಳುತ್ತೆ. ಸ್ವಿಟ್ಜರ್ಲ್ಯಾಂಡ್ ನಿಂದ 19 ಬಿಲಿಯನ್, ಜರ್ಮನಿಯಿಂದ 17.1 ಬಿಲಿಯನ್, ಸಿಂಗಪುರದಿಂದ 15.3 ಬಿಲಿಯನ್, ಬೆಲ್ಜಿಯಂನಿಂದ ಸುಮಾರು 12 ಬಿಲಿಯನ್ ಮತ್ತು ಭಾರತದಿಂದ ಸುಮಾರು $9 ಬಿಲಿಯನ್ ಮೌಲ್ಯದ ಔಷಧಗಳು ಅಮೆರಿಕಾಗೆ ರಫ್ತಾಗುತ್ತವೆ. ಇಲ್ಲಿ ಭಾರತದ ವಿಷಯವನ್ನು ನಾವು ನೋಡೋದಾದ್ರೆ ಅಮೆರಿಕ ಆಮದು ಮಾಡಿಕೊಳ್ಳುವ ಒಟ್ಟು ಔಷಧದ ಪ್ರಮಾಣದಲ್ಲಿ ಭಾರತದ ಕೊಡುಗೆ ಕಡಿಮೆನೆ. ಆದರೆ ಭಾರತ ರಫ್ತು ಮಾಡುವ ಒಟ್ಟು ಔಷಧ ಪ್ರಮಾಣವನ್ನು ನಾವು ಗಮನಿಸಿದಾಗ ಅಮೆರಿಕ ನಮ್ಮ ಅತಿ ದೊಡ್ಡ ಮಾರುಕಟ್ಟೆ. ಭಾರತ ಕಳೆದ ವರ್ಷ ಸುಮಾರು $28 ಬಿಲಿಯನ್ ಮೌಲ್ಯದ ಔಷಧಗಳನ್ನು ಜಗತ್ತಿನ ನಾನಾ ದೇಶಗಳಿಗೆ ರಫ್ತು ಮಾಡಿತು. ಆ ಪೈಕಿ ಅಮೆರಿಕ ಒಂದಕ್ಕೇನೆ ಸುಮಾರು $9 ಬಿಲಿಯನ್ ಮೌಲ್ಯದ ಔಷಧಗಳನ್ನು ಕಳುಹಿಸಿಕೊಡಲಾಯಿತು. ಇದು ನಮ್ಮ ಒಟ್ಟು ಔಷಧ ರಫ್ತಿನ 1/3 ಭಾಗ. ಹೀಗಾಗಿ ಭಾರತದ ರಫ್ತಿನ ಮೇಲೆ ಕೂಡ ಇಲ್ಲಿ ಒಂದಷ್ಟು ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಆದರೆ ದೊಡ್ಡ ಮಟ್ಟದ ಪರಿಣಾಮ ಏನೂ ಉಂಟಾಗೋದಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಭಾರತ ಅಮೆರಿಕದ ಅತಿ ದೊಡ್ಡ ಔಷಧ ಸರಬರಾಜುದಾರ ಅಲ್ಲದೇ ಇರಬಹುದು. ಆದರೆ ಜನರಿಕ್ ಮೆಡಿಸನ್ನ ವಿಷಯಕ್ಕೆ ಬಂದರೆ ಅಮೆರಿಕದ ಮಾರುಕಟ್ಟೆಯ 40% ಭಾರತ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಗೆಳೆಯರೆ, ಔಷಧಗಳಲ್ಲಿ ಬ್ರಾಂಡೆಡ್,
ಪೇಟೆಂಟ್ ಡ್ರಗ್ ಅನ್ನೋದು ಒಂದಾದರೆ ಜನರಿಕ್ ಮೆಡಿಸನ್ ಅನ್ನೋದು ಮತ್ತೊಂದು. ಈ ಬ್ರಾಂಡೆಡ್ ಮತ್ತು ಪೇಟೆಂಟ್ ಡ್ರಗ್ಗಳಲ್ಲಿ ಒಂದು ಔಷಧದ ಜೊತೆ ಮತ್ತೊಂದಷ್ಟು ಔಷಧಗಳನ್ನು ಅವರು ತಮ್ಮ ಸಂಶೋಧನೆಗೆ ತಕ್ಕ ಹಾಗೆ ಕಾಂಬಿನೇಷನ್ ಮಾಡಿರ್ತಾರೆ. ಅದಕ್ಕೆ ಪೇಟೆಂಟ್ ಕೂಡ ಇರುತ್ತೆ. ಹಾಗೆ ಪ್ರತಿಷ್ಠಿತ ಕಂಪನಿಗಳು ತಮ್ಮ ಬ್ರ್ಯಾಂಡ್ಗಳ ಹೆಸರಲ್ಲಿ ಅವುಗಳನ್ನು ಮಾರಾಟ ಮಾಡ್ತಾ ಇರುತ್ತವೆ. ಈಗ ಉದಾಹರಣೆಗೆ ಪ್ಯಾರಾಸಿಟಮಾಲ್ ಅನ್ನೋದು ಜನರಿಕ್ ಆದರೆ ಅದು ಡೋಲೋ ಆದಾಗ ಬ್ರಾಂಡೆಡ್ ಆಗುತ್ತೆ. ಇನ್ನು ಅನೆಸ್ಥೇಷಿಯಾ, ಆಂಟಾಸಿಡ್ಗಳು, ಸ್ಕಿನ್ ಪ್ರಿಪರೇಷನ್ಸ್ ಇವೆಲ್ಲ ಕೂಡ ಪೇಟೆಂಟ್ ಡ್ರಗ್ಸ್ ಅನ್ನಿಸ್ಕೊಳ್ಳುತ್ತವೆ. ಇನ್ನು ಮುಂದೆ ಅಮೆರಿಕಾದಲ್ಲಿ ಬ್ರಾಂಡೆಡ್ ಹಾಗೂ ಪೇಟೆಂಟ್ ಡ್ರಗ್ಗಳ ಮೇಲೆ 100% ಟ್ಯಾರಿಫ್ ಬೀಳುತ್ತೆ. ಆದರೆ ಜನರಿಕ್ ಔಷಧಗಳನ್ನು ಈ ಟ್ಯಾರಿಫ್ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಇಲ್ಲಿ ಭಾರತ ಅತಿ ಹೆಚ್ಚು ಜನರಿಕ್ ಔಷಧಗಳನ್ನೇ ಅಮೆರಿಕಾಗೆ ಕಳುಹಿಸೋದ್ರಿಂದ ಭಾರತದ ಮೇಲೆ ಇದು ತುಂಬಾ ದೊಡ್ಡ ಪರಿಣಾಮವನ್ನು ಬೀರಲಾರದು. ಆದರೆ ಇಲ್ಲಿಂದ ಹೋಗೋ ಬ್ರಾಂಡೆಡ್ ಔಷಧಗಳು ಸಮಸ್ಯೆಗೆ ಈಡಾಗತ್ವೆ. ಇನ್ನು ಔಷಧಗಳ ಮೇಲೆ ಟ್ಯಾರಿಫ್ ಹೆಚ್ಚು ಮಾಡೋ ಮೂಲಕ ಅಮೆರಿಕ ಅಲ್ಲಿ ಏನು ಮಾಡೋದಕ್ಕೆ ಹೋಗ್ತಾ ಇದೆ ಗೆಳೆಯರೆ? ಔಷಧ ಕಂಪನಿಗಳು ಅಮೆರಿಕಾದಲ್ಲೇ ಔಷಧಗಳನ್ನು ತಯಾರು ಮಾಡಿದರೆ, ತಯಾರಿಕಾ ಪ್ಲಾಂಟ್ಗಳನ್ನು ಅಮೆರಿಕಾದಲ್ಲೇ ಇಟ್ಟುಕೊಂಡಿದ್ರೆ, ಅಂಥ ಕಂಪನಿಗಳ ಬ್ರಾಂಡೆಡ್ ಹಾಗೂ ಪೇಟೆಂಟ್ ಡ್ರಗ್ಗಳ ಮೇಲೆ ಕೂಡ ಅಮೆರಿಕ ಟ್ಯಾರಿಫ್ ಅನ್ನು ವಿಧಿಸೋದಿಲ್ಲ ಅಂತ ಹೇಳಿದೆ. ಈ ಮೂಲಕ ಔಷಧ ತಯಾರಕರಿಗೆ ಬನ್ನಿ ಅಮೆರಿಕಾಗೆ, ಇಲ್ಲೇ ಪ್ಲಾಂಟ್ಗಳನ್ನು ಹಾಕಿ ಇಲ್ಲೇ ಔಷಧ ತಯಾರು ಮಾಡಿ ಉದ್ಯೋಗಗಳನ್ನು ನಮ್ಮ ಜನಕ್ಕೆ ಕೊಡಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅಮೆರಿಕಾಗೆ ತನಗೆ ಬೇಕಾದ ಅಷ್ಟು ಔಷಧಗಳನ್ನು ತಯಾರು ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಅಲ್ಲಿ ಅವರ ಒಟ್ಟು ಅಗತ್ಯ ಏನಿದೆ ಅದರ ಪೈಕಿ 30% ಸ್ಥಳೀಯವಾಗಿ ತಯಾರಾಗ್ತಾ ಇದೆ. ಇನ್ನು 70% ಹೊರಗಿನಿಂದ ಆಮದಾಗ್ತಾ ಇದೆ. ಇನ್ನು ಅಲ್ಲಿ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡಿದರೂ ಕೂಡ ಅವರು API ಅಂದರೆ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ಗಾಗಿ ಚೈನಾ ಮತ್ತು ಭಾರತಗಳ ಮೇಲೆ ಆಧಾರ ಪಡಲೇಬೇಕಾಗತ್ತೆ. ಆದರೆ ತಯಾರಿಕಾ ವೆಚ್ಚ ಅಂತ ಬಂದಾಗ ಯುರೋಪ್ ಹಾಗೂ ಅಮೆರಿಕಾದ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಏನು ಉಂಟಾಗಲಾರದು. ಈಗ ಅಮೆರಿಕ ಅತಿ ಹೆಚ್ಚು ಪೇಟೆಂಟ್ ಡ್ರಗ್ಸ್ ಅನ್ನ ಯುರೋಪ್ನಿಂದ ತರಿಸ್ಕೊಳ್ತಾ ಇದೆ ಮತ್ತು ಅದನ್ನ ಖರೀದಿ ಮಾಡೋ ಸಾಮರ್ಥ್ಯವನ್ನು ಕೂಡ ಅವರು ಹೊಂದಿದ್ದಾರೆ. ಅಂದ್ರೆ ಅಮೆರಿಕಾದಲ್ಲೇ ಔಷಧಗಳನ್ನ ತಯಾರು ಮಾಡಿದರೆ ಆಗುವ ತಯಾರಿಕಾ ವೆಚ್ಚವನ್ನು ಕೂಡ ಹೆಚ್ಚು ಕಡಿಮೆ ಭರಿಸುವ ಶಕ್ತಿಯನ್ನ ಅಮೆರಿಕಾದ ಜನ ಹೊಂದಿರ್ತಾರೆ. ಹಾಗೆ ತಯಾರಿಕೆ ಅನ್ನೋದು ಅಲ್ಲೇ ಶುರುವಾದ್ರೆ ಅಮೆರಿಕ ಅದಕ್ಕೊಂದಷ್ಟು ಸಬ್ಸಿಡಿ ಕೊಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಈ ಮೂಲಕ ಅಮೆರಿಕಾದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಟ್ರಂಪ್ ಹೊರಟಂತೆ ಕಾಣ್ತಾ ಇದೆ. ಇದಕ್ಕಾಗಿ ಸುಮಾರು $270 ಬಿಲಿಯನ್ ತಯಾರಿಕಾ ವಿಸ್ತರಣಾ ಯೋಜನೆಗಳನ್ನ ಅಮೆರಿಕ ಘೋಷಣೆ ಮಾಡಿದೆ. ಆದರೆ ಇದೆಲ್ಲ ಏಕಾಏಕಿ ಈ ಕ್ಷಣಕ್ಕೆ ತಯಾರಾಗಿ ಹೋಗೋದಲ್ಲ. ಇದು ಸಾಧ್ಯ ಆಗಬೇಕು ಅಂದ್ರೆ ಕನಿಷ್ಠ 5-6 ವರ್ಷಗಳಾದರೂ ಬೇಕಾಗತ್ತೆ. ಅಷ್ಟರವರೆಗೆ 100% ಟ್ಯಾರಿಫ್ ಅನ್ನ ಔಷಧಗಳ ಮೇಲೆ ಹೇರ್ತಾ ಹೋದ್ರೆ ಅದರ ಹೊರೆ ಬೀಳೋದು ಔಷಧ ತಯಾರಿಕಾ ಕಂಪನಿಗಳ ಮೇಲಲ್ಲ, ಬದಲಿಗೆ ಅಮೆರಿಕಾದ ಜನರ ಮೇಲೆ. ಈ ಕಾರಣಕ್ಕೇನೆ ಅಮೆರಿಕ ತನ್ನ ಮೇಲೆ ತಾನೇ 100% ಟ್ಯಾರಿಫ್ ಅನ್ನ ಹೇರ್ಕೊಂಡಿದೆ ಅಂತ ಆಗಲೇ ಹೇಳಿತು. ಇಲ್ಲಿ ಔಷಧಗಳಿವೆ ನೋಡಿ, ಇವು ಅಗತ್ಯ ವಸ್ತುಗಳಲ್ಲ, ಬದಲಿಗೆ ಅನಿವಾರ್ಯ ವಸ್ತುಗಳು. ಕಾಯಿಲೆ ಬಂದಾಗ ಆಸ್ಪತ್ರೆ ಸೇರಿದವನು ರೇಟ್ ಜಾಸ್ತಿ ಅಂತ ಔಷಧ ತಗೊಳ್ಳದೇ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅಮೆರಿಕ ಎಷ್ಟೇ ಅಭಿವೃದ್ಧಿ ಹೊಂದಿದ ದೇಶ ಅಂತ ಅವ್ರು ಹೇಳ್ಕೊಂಡ್ರು ಅಲ್ಲಿನ ಆರೋಗ್ಯ ವ್ಯವಸ್ಥೆ ಅನ್ನೋದು ತೀರಾ ವೆಚ್ಚದಾಯಕ ಮತ್ತು ಅತ್ಯಂತ ಸಂಕೀರ್ಣವಾಗಿದೆ. ಯುರೋಪ್ನಲ್ಲಿರೋ ಹಾಗೆ ಅಮೆರಿಕಾದಲ್ಲಿ ಪ್ರತಿಯೊಬ್ಬರಿಗೂ ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಲಾಗ್ತಾ ಇಲ್ಲ. ಮೆಡಿಕೇರ್ ಅನ್ನೋ ಯೋಜನೆಯಲ್ಲಿ 65 ವರ್ಷ ದಾಟಿದ ವೃದ್ಧರಿಗೆ ಆರೋಗ್ಯ ಸೌಲಭ್ಯಗಳು ಭಾಗಶಃ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಸಿಗ್ತಾ ಇವೆ. ಇನ್ನು ಮೆಡಿಕ್ ಏಡ್ ಅನ್ನೋ ಇನ್ನೂ ಒಂದು ಕಾರ್ಯಕ್ರಮ ಅಲ್ಲಿದೆ. ಅದು ಕಡಿಮೆ ಆದಾಯದವರು, ಮಕ್ಕಳು, ಗರ್ಭಿಣಿಯರು, ವೃದ್ಧರು, ದಿವ್ಯಾಂಗರಿಗೆ ಒಂದಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಇನ್ನು ಬಡವರು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗದವರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಭಾರತದಲ್ಲಿರೋ ಹಾಗೆ ಆದರೆ ಸ್ವಲ್ಪ ಭಿನ್ನವಾಗಿ ಅಲ್ಲಿ ಅಸಮಾನತೆ ಕೂಡ ಇದೆ. ನಮ್ಮಲ್ಲಿ ತೀರಾ ಬಡವರಾದ್ರೆ ಅವರ ಆರೋಗ್ಯ ವೆಚ್ಚವನ್ನು ಸರ್ಕಾರ BPL ಕಾರ್ಡ್ಗಳ ಮೂಲಕ ನೋಡಿಕೊಳ್ಳುತ್ತೆ. ತೀರಾ ಶ್ರೀಮಂತರಿಗೆ ಸಮಸ್ಯೆನೇ ಇರುವುದಿಲ್ಲ. ಈ ಮೇಲ್ಮಧ್ಯಮ ವರ್ಗದ ಜನ ಇದ್ದಾರೆ ನೋಡಿ, ಅವರು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ತಾರೆ. ಆದರೆ BPLಗಿಂತ ಮೇಲೆ ಮಧ್ಯಮ ವರ್ಗಕ್ಕಿಂತ ಕೆಳಗಿರುವ ಇನ್ನೂ ಒಂದು ವರ್ಗ ಇದೆ ನೋಡಿ, ಅವರಿಗೆ ಯಾವುದೂ ಸಿಗೋದಿಲ್ಲ. ಇನ್ಶೂರೆನ್ಸ್ ಖರೀದಿ ಮಾಡೋ ಶಕ್ತಿ ಅವರಿಗಿರೋದಿಲ್ಲ. ಅವರು ತೆರಿಗೆಯನ್ನೂ ಕಟ್ತಾರೆ. ಹೀಗಾಗಿ ಸರ್ಕಾರ ಅವರಿಗೆ ಉಚಿತವಾಗಿ ಏನನ್ನೂ ಕೊಡೋದಿಲ್ಲ. ಇದು ನಮ್ಮ ಭಾರತದ ಪರಿಸ್ಥಿತಿ. ಬಿಡಿ, ನಮ್ಮಗಳನ್ನು ಮತ್ತಿಲ್ಲಿ ಹೇಳಕೊಳ್ಳೋದು ಬೇಡ. ಅಮೆರಿಕಾದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಕಾಸ್ಟ್ಲಿ. ಹೀಗಿರುವಾಗ ಅಲ್ಲಿ ಔಷಧಗಳ ಬೆಲೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಹೆಲ್ತ್ ಇಂಡಸ್ಟ್ರಿ ಅಲ್ಲಿ ಸಮಸ್ಯೆಗೀಡಾಗುತ್ತೆ. ಅವರು ಸರ್ಕಾರದ ಮೇಲೆ ಹೇಗೆ ಒತ್ತಡ ಹೇರ್ತಾರೆ ಅನ್ನೋದು ಇಲ್ಲಿ ಟ್ರಂಪ್ ಯೂಟರ್ನ್ಗೆ ಕಾರಣ ಆಗಲೂಬಹುದು. ಅದೇನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಅಮೆರಿಕ ತನ್ನ ಆರೋಗ್ಯ ಕ್ಷೇತ್ರದ ಮೇಲೆ ತಾನೇ ಚಪ್ಪಡಿ ಎಳ್ಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.